ಮಳೆಯಾಶ್ರಿತದಲ್ಲಿ ಬೆಳೆಯುವ ಮುಖ್ಯವಾದ ಆಹಾರ ಬೆಳೆಗಳು ಎಂದರೆ ರಾಗಿ, ಜೋಳ, ಸಜ್ಜೆ. ರಾಗಿ ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ. ಇದನ್ನು ಆರಿದ್ರ ಅಂದರೆ ಜೂನ್ ತಿಂಗಳ 2ನೇ ಭಾಗದಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ಆರಿದ್ರ ಮಳೆ ಬಾರದೇ ಹೋದ ಸನ್ನಿವೇಶದಲ್ಲಿ ಪುನರ್ವಸು ಅಂದರೆ ಜುಲೈ ತಿಂಗಳ ಮೊದಲ ಭಾಗದಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ರಾಗಿ 5 ತಿಂಗಳ ಬೆಳೆ. ರಾಗಿಯನ್ನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತದೆ. ರಾಗಿಯ ಜೊತೆಗೆ ಅಕ್ಕಡಿ ಬೆಳೆಗಳಾದ ಅವರೆ, ಹುಚ್ಚೆಳ್ಳು, ತೊಗರಿ, ಹರಳು ಮುಂತಾದ ಬೆಳೆಗಳನ್ನೂ ಬೆಳೆಯಲಾಗುತ್ತದೆ. ಜೋಳ ಉತ್ತರ ಕರ್ನಾಟಕದ ಬಹುಮುಖ್ಯ ಆಹಾರ ಬೆಳೆ. ಜೋಳವನ್ನು ಮುಂಗಾರು ಮತ್ತು ಹಿಂಗಾರು ಎರಡೂ ಕಾಲದಲ್ಲೂ ಬೆಳೆಯಲಾಗುತ್ತದೆ. ಜೋಳ 4 ತಿಂಗಳ ಬೆಳೆ. ಈ ಜೋಳದಲ್ಲಿ ಪ್ರಮುಖವಾಗಿ 2 ವಿಧ. ಒಂದು ಕೆಂಪು ಜೋಳ, ಇನ್ನೊಂದು ಬಿಳಿ ಜೋಳ. ಸಜ್ಜೆ 4 ತಿಂಗಳ ಬೆಳೆ. ಇದನ್ನು ಪುಷ್ಯ ಮಳೆಯ ಕಾಲದಲ್ಲಿ ಬೆಳೆಯಲಾಗುತ್ತದೆ. ಗೋಧಿಯನ್ನು ಕೂಡ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೆಳೆಯಲಾಗುತ್ತದೆ.